ಓಕೆ. ಏನ್ ಗುರು ನಿಮ್ದು ಬಿಗ್ ಬಾಸ್ ಅಲ್ಲಿ ಅಷ್ಟೊಂದು ಕ್ರೇಜು, ಅಷ್ಟು ಜನ ನೋಡ್ತಾ ಇದ್ರು, ಅಷ್ಟೊಂದು ಕ್ರೇಜ್ ಮಾಡ್ತಾ ಇದ್ರಿ, ಅಷ್ಟೊಂದು ಇದು ತುಂಬಾ ಇಷ್ಟ ಆಯ್ತಪ್ಪ. ಜನಗಳೆಲ್ಲ ತುಂಬಾ ನಿಮ್ಮಿಂದ ನೋಡ್ತಾ ಇದ್ರು. ಅದು ದ್ರೋಣ್ ಪ್ರತಾಪ್ ಅವರು ಅಂತೂ ಸಖತ್ ಖುಷಿಯಾಗಿ, ಅದ್ರಲ್ಲೂ ಎಸ್ಪೆಷಲಿ ಸುದೀಪ್ ಸರ್ ಅಂತೂ ತುಂಬಾನೇ ಅಬ್ಸರ್ವ್ ಮಾಡ್ತಾ ಇದ್ರು ನಿಮ್ಮನ್ನ. ತುಂಬಾ ಚೆನ್ನಾಗಿ ಇದ್ ಮಾಡಿ ಬಿಗ್ ಬಾಸ್ ಅಲ್ಲಂತೂ ನಿಮ್ದು ತುಂಬಾ ಇದಾಗೋತು. ಅದ್ರ ಜೊತೆಗೆ ನೀವು ಎಂಕರೇಜ್ ಮಾಡ್ತಿದ್ದವರು ದ್ರೋಣ್ ಪ್ರತಾಪ್ ಅವರಂತೂ ನೀವು ಮಾಡಿದ್ಕೆ ಒಳ್ಳೇದು ಅನಿಸ್ತೈತಿ. ಇವಾಗ ಅವ್ರು ಹೊರಗಡೆ ಬಂದ್ಮೇಲೆ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ, ಜನಗಳು ಕೇಳ್ತಾ ಇದಾರೆ, ಮೀಡಿಯಂ ಬರ್ತಾ ಇದಾರೆ. ಸರ್ ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ಬಿಗ್ ಬಾಸ್ ಅಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಚಾನ್ಸಸ್ ಆತರ ಏನಾದ್ರು ಇದ್ ಮಾಡಿದ್ರಾ? ಇಲ್ಲ, ಚಾನೆಲ್ ಇಂದ ಯಾವ್ದು ಚಾನ್ಸ್ ಸಿಕ್ಕಿಲ್ಲ. ನೋಡೋಣ. ಚೆನ್ನಾಗಿತ್ತು ಜನರಿಂದ ಸರ್, ಒಳ್ಳೆ ಅಭಿಪ್ರಾಯ ಇದೆ. ಚೆನ್ನಾಗಿ ಸರ್. ಬಿಗ್ ಬಾಸ್ ಅಲ್ಲಿ ಮಾತ್ರ ಸೂಪರ್ ಆಗಿತ್ತು, ಒಳ್ಳೆ ಆಕ್ಟಿಂಗ್ ಮಾಡಿ ಇದ್ ಮಾಡಿ ನೀವೆಲ್ಲ ಸಖತ್ ಎಂಕರೇಜ್ ಮಾಡಿರಿ. ಈ ತರ ಎಲ್ಲ ಎಂಕರೇಜ್ ಮಾಡೋದ್ರಿಂದಲೇ ಬಿಗ್ ಬಾಸ್ ಒಂದು ಕಳೆ ಅನ್ಸುತ್ತೆ. ಆತರ ಜನಗಳು ಕಮ್ಮಿ ಮಾಡೋದು, ಅದ್ರಲ್ಲಿ ಎಸ್ಪೆಷಲಿ ತುಂಬಾ ಇದ್ ಮಾಡಿರಿ ನೀವು. ಬಿಗ್ ಬಾಸ್ ಅಲ್ಲಿ ತುಂಬಾ ಜನ ನೋಡ್ತಾ ಇದ್ವಿ ನಾವೆಲ್ಲ, ತುಂಬಾ ಖುಷಿ ಆಯ್ತು ನೀವು ಮಾಡಿ. ಓಕೆ, ನಿಮ್ಮ ಅಭಿಪ್ರಾಯ ಕೇಳಿ ಖುಷಿ ಆಯ್ತು. ಆಲ್ ದಿ ಬೆಸ್ಟ್ ಎಲ್ಲರಿಗೂ.